ಡೆಲ್ಲಿಗೆ ಹೋಗ್ತಿದ್ದೀರಾ, ಏನಾದರೂ ಸಚಿವ ಸ್ಥಾನ ಆಕಾಂಕ್ಷಿ ಇದ್ದೀರಾ ಸರ್ ನೀವು? ನಾವು ಸಚಿವ ಸ್ಥಾನ ಆಕಾಂಕ್ಷಿ ಇಲ್ಲ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಇಬ್ಬರು ಮಾತ್ರ ಕಾಂಗ್ರೆಸ್ ಶಾಸಕರು ಇರುವಂಥದ್ದು, ನಾನು ಮತ್ತು ಯು ಟಿ ಖಾದರ್ ಅವರು. ಆ ಕಡೆ ಪಕ್ಷವನ್ನು ಕಟ್ಟುವ ಅವಶ್ಯಕತೆ ಕೂಡ ಇದೆ. ನಾವೇನು ಡಿಮಾಂಡ್ ಏನು ಮಾಡಲಿಲ್ಲ. ಕೊಟ್ಟರೆ ಸ್ವಲ್ಪ ಪಕ್ಷವನ್ನು ಗಟ್ಟಿ ಕಟ್ಟುವಂಥ ಕೆಲಸಗಳನ್ನು ಮಾಡಬಹುದು. ಅಲ್ಲಿ ಹಿಂದುತ್ವದ ಆಧಾರದಲ್ಲಿ ನಡೆಯುವಂಥ ಚುನಾವಣೆಗಳು, ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಅಲ್ಲಿ ಸ್ವಲ್ಪ ಜನರನ್ನು ಬದಲಾವಣೆ ಮಾಡುವಂಥದ್ದು, ಅಭಿವೃದ್ಧಿ, ಟೂರಿಸಮ್ ಬಗ್ಗೆ ಅವರು ಕೂಡ ಒಳ್ಳೆಯ ಆಸಕ್ತಿಯನ್ನು ಕೊಟ್ಟಿದ್ದಾರೆ. ಮೊದಲು ಒಂದೆರಡು ಕೂಡ ಮೀಟಿಂಗನ್ನು ಮಾಡಿದ್ದಾರೆ. ಜನರನ್ನು ಅಭಿವೃದ್ಧಿ ಬಗ್ಗೆ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಒಂದು ಹೆಚ್ಚು ಸೀಟುಗಳನ್ನು ಮುಂದಿನ ಚುನಾವಣೆಯಲ್ಲಿ ತಗೊಳ್ಬೋದು. ನೀವೇನಾದರೂ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೀರಾ? ಹೈಕಮಾಂಡ್ ಜೊತೆ ಅವರ ಗಮನಕ್ಕೆ ಬಂದಿದೆ, ತಗೊಂಡಿದ್ದಾರೆ. ಹೌದು, ಅವರು ನೋಡ್ತಾರಲ್ಲ ಎಲ್ಲೆಲ್ಲಿ ವೀಕ್ ಇದೆ ಅಲ್ಲಲ್ಲಿ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರಂತ ತಿಳ್ಕೊಂಡಿದ್ದೀವಿ. ಕೊಟ್ಟರೆ ನಿಭಾಯಿಸ್ತೇವೆ. ಈಗ ಡೆಲ್ಲಿಗೆ ಹೊರಟಿದ್ದೀರಾ ಮತ್ತು ಕ್ಷೇತ್ರಕ್ಕೆ? ಈಗ ನಾನು ಕ್ಷೇತ್ರಕ್ಕೆ ಹೊರಟಿದ್ದೀನಿ. ನೀವು ಸಹ ಡೆಲ್ಲಿಗೆ ಹೋಗ್ತಿದ್ದೀರಾ, ಏನಾದರೂ ಸಚಿವ ಸ್ಥಾನ ಆಕಾಂಕ್ಷಿ ಇದ್ದೀರಾ ಸರ್ ನೀವು? ನಾವು ಸಚಿವ ಸ್ಥಾನ ಆಕಾಂಕ್ಷಿ ಇಲ್ಲ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಇಬ್ಬರು ಮಾತ್ರ ಕಾಂಗ್ರೆಸ್ ಶಾಸಕರು ಇರುವಂಥದ್ದು, ನಾನು ಮತ್ತು ಯು ಟಿ ಖಾದರ್ ಅವರು. ಆ ಕಡೆ ಪಕ್ಷವನ್ನು ಕಟ್ಟುವ ಅವಶ್ಯಕತೆ ಕೂಡ ಇದೆ. ನಾವೇನು ಡಿಮಾಂಡ್ ಏನು ಮಾಡಲಿಲ್ಲ. ಕೊಟ್ಟರೆ ಸ್ವಲ್ಪ ಪಕ್ಷವನ್ನು ಗಟ್ಟಿ ಕಟ್ಟುವಂಥ ಕೆಲಸಗಳನ್ನು ಮಾಡಬಹುದು. ಅಲ್ಲಿ ಹಿಂದುತ್ವದ ಆಧಾರದಲ್ಲಿ ನಡೆಯುವಂಥ ಚುನಾವಣೆಗಳು, ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಅಲ್ಲಿ ಸ್ವಲ್ಪ ಜನರನ್ನು ಬದಲಾವಣೆ ಮಾಡುವಂಥದ್ದು, ಅಭಿವೃದ್ಧಿ, ಟೂರಿಸಮ್ ಬಗ್ಗೆ ಅವರು ಕೂಡ ಒಳ್ಳೆಯ ಆಸಕ್ತಿಯನ್ನು ಕೊಟ್ಟಿದ್ದಾರೆ. ಮೊದಲು ಒಂದೆರಡು ಕೂಡ ಮೀಟಿಂಗನ್ನು ಮಾಡಿದ್ದಾರೆ. ಜನರನ್ನು ಅಭಿವೃದ್ಧಿ ಬಗ್ಗೆ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಒಂದು ಹೆಚ್ಚು ಸೀಟುಗಳನ್ನು ಮುಂದಿನ ಚುನಾವಣೆಯಲ್ಲಿ ತಗೊಳ್ಬೋದು. ನೀವೇನಾದರೂ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೀರಾ? ಹೈಕಮಾಂಡ್ ಜೊತೆ ಅವರ ಗಮನಕ್ಕೆ ಬಂದಿದೆ, ತಗೊಂಡಿದ್ದಾರೆ. ಹೌದು, ಅವರು ನೋಡ್ತಾರಲ್ಲ ಎಲ್ಲೆಲ್ಲಿ ವೀಕ್ ಇದೆ ಅಲ್ಲಲ್ಲಿ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರಂತ ತಿಳ್ಕೊಂಡಿದ್ದೀವಿ. ಕೊಟ್ಟರೆ ನಿಭಾಯಿಸ್ತೇವೆ. ಈಗ ಡೆಲ್ಲಿಗೆ ಹೊರಟಿದ್ದೀರಾ ಮತ್ತು ಕ್ಷೇತ್ರಕ್ಕೆ? ಈಗ ನಾನು ಕ್ಷೇತ್ರಕ್ಕೆ ಹೊರಟಿದ್ದೀನಿ. ಸೇಮ್ ಇಂಗ್ಲೀಷ್.